ಇನ್ನು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಪ್ರಮುಖ ಸಭೆಯನ್ನ ನಡೆಸ್ತಾ ಇದ್ದಾರೆ ಈ ಕ್ಷೇತ್ರಗಳ ಕುರಿತಂತೆ. ಆದರೆ ಬಿಜೆಪಿ ಸಭೆಯಲ್ಲಿ 5 ಕ್ಷೇತ್ರಗಳ ಬಗ್ಗೆ ಪ್ರಮುಖವಾಗಿ ಚರ್ಚೆಯಾಗಿದೆ. ಈ 5 ಕ್ಷೇತ್ರಗಳ ಹಾಲಿ ಸಂಸದರಿಗೆ ಕೊಕ್ ಕೊಡೋ ಸಾಧ್ಯತೆ ಇದೆ. ಹಾಗಾದ್ರೆ ಆ ಕ್ಷೇತ್ರ ಯಾವುವು ಅಂತ ನೋಡೋದಾದ್ರೆ ಬೆಳಗಾವಿ ಲೋಕಸಭಾ ಕ್ಷೇತ್ರ, ಬೀದರ್ ಲೋಕಸಭಾ ಕ್ಷೇತ್ರ, ಹಾವೇರಿ, ದಾವಣಗೆರೆ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಸದ್ಯಕ್ಕೆ ತಲೆನೋವಾದಂತೆ ಕಾಣ್ತಾ ಇದೆ. ಸಂಸದರಿಗೆ ಕೋಕ್ ಕೊಟ್ರೆ ಯಾವ ನಾಯಕರಿಗೆ ಹಾಗಾದ್ರೆ ಟಿಕೆಟ್ ಸಿಗಬಹುದು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಈ ರೀತಿಯಾಗಿದೆ. ಯಾವ್ಯಾವ ಕ್ಷೇತ್ರದಲ್ಲಿ ಬದಲಾವಣೆ ಆಗ್ತಾ ಇದೆ ಅನ್ನುವಂತ ಇನ್ಫಾರ್ಮೇಶನ್ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಬೆಳಗಾವಿಯ ಸದ್ಯದ ಎಂಪಿ ಮಂಗಳ ಅಂಗಡಿಯವರಿದ್ದಾರೆ. ಆದ್ರೆ ಅವರು ಮೊನ್ನೆನೆ ಮಾತಾಡ್ತಾ ಇದ್ರು, ನನಗೆ ಟಿಕೆಟ್ ಕೊಡದೇ ಇದ್ರು ಪರವಾಗಿಲ್ಲ, ನಮ್ಮದೇ ಯಾರಾದ್ರೂ ಕುಟುಂಬಸ್ಥರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಜಗದೀಶ್ ಶೆಟ್ಟರ್ ಅವರ ಹೆಸರು ಅಲ್ಲಿ ಕೇಳಿ ಬರ್ತಾ ಇದೆ. ವಾಪಸ್ ಬಿಜೆಪಿಗೆ ಜಾಯಿನ್ ಆಗಿದ್ದಾರೆ ಜಗದೀಶ್ ಶೆಟ್ಟರ್. ಸೊ ಹಾಗಾಗಿ ಜಗದೀಶ್ ಶೆಟ್ಟರ್ ಅವರ ವಿಚಾರ ನಮಗೆ ಬಿಡಿ ಅಂತ ಹೇಳಿ ಹೈಕಮಾಂಡ್ ನಾಯಕರು ಕೂಡ ಹೇಳಿದ್ದಾರೆ. ನೆಕ್ಸ್ಟ್ ಕ್ಷೇತ್ರ ಬೀದರ್ ಕ್ಷೇತ್ರ. ಬೀದರ್ನ ಎಂಪಿ ಭಗವಂತ ಖೂಬಾ ಅವರು. ಆದರೆ ಸಂಸದ ಭಗವಂತ ಖೂಬಾ ಬಗ್ಗೆ ಸಾಕಷ್ಟು ವಿರೋಧ ಇದೆ. ಅಲ್ಲಿ ಪ್ರಭು ಚವ್ಹಾಣ್ ಅವರು ಮೊನ್ನೆ ನಡೆದಿರುವಂತ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಹೋಗಿ ವಿಜೇಂದ್ರ ಅವರ ಕಾಲಿಗೆ ಬಿದ್ಬಿಟ್ರು. ನೀವು ಖೂಬಾಗೆ ಇನ್ಮೇಲೆ ಟಿಕೆಟ್ ಕೊಡಬೇಡಿ, ಎಂಪಿ ಎಲೆಕ್ಷನ್ಗೆ ಬೇರೆ ಯಾರಿಗಾದ್ರೂ ಟಿಕೆಟ್ ಕೊಡಿ ಅನ್ನುವಂತ ಪ್ರಸ್ತಾಪವನ್ನ ವ್ಯಕ್ತಪಡಿಸಿದ್ರು. ಸಾಕಷ್ಟು ವಿರೋಧ ಪಕ್ಷದಲ್ಲೇ ಇರೋದ್ರಿಂದ ಎರಡನೇ ಆಯ್ಕೆ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಪ್ರಶ್ನೆ ಮೂಡ್ತಾ ಇದೆ. ಆದ್ರೆ ಈಗ ಭಗವಂತ ಖೂಬಾ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಗುರುನಾಥ್ ಕೊಳ್ಳೂರ್ ಅವರ ಹೆಸರು ಕೂಡ ನಾಯಕರು ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂತಹ ಇನ್ಫಾರ್ಮೇಶನ್ ಇದೆ. ನೆಕ್ಸ್ಟ್ ಕ್ಷೇತ್ರ ಮಧ್ಯ ಕರ್ನಾಟಕದ ಕ್ಷೇತ್ರ, ಹಾವೇರಿ ಲೋಕಸಭಾ ಕ್ಷೇತ್ರ. ಅಲ್ಲಿನ ಸದ್ಯದ ಸಂಸದರು ಶಿವಕುಮಾರ್ ಉದಾಸಿ ಅವರು. ಇನ್ಫ್ಯಾಕ್ಟ್ ಅವರಿಗೆ ಎಂಪಿ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡುವಂತಹ ಇಚ್ಛೆ ಇರಲಿಲ್ಲ. ವಿಧಾನಸಭಾ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಬೇಕು ಅನ್ನುವಂತಹ ಆಸೆ ಬಯಕೆ ಅವರಲ್ಲಿ ಇತ್ತು. ಆದ್ರೆ ಈಗ ಆ ಕ್ಷೇತ್ರಕ್ಕೆ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಪ್ರಸ್ತಾಪ ಆಗ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇಲ್ಲಿ ಕಂಟೆಸ್ಟ್ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಚರ್ಚೆ ಕೂಡ ಇದೆ. ಇನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರ ಹಾಲಿ ಎಂಪಿ GM ಸಿದ್ದೇಶ್ವರ್ ಅವರು. ಆದರೆ ದಾವಣಗೆರೆ ಸಂಸದ ಸಿದ್ದೇಶ್ವರ್ಗೆ ಕೋಕ್ ನೀಡುವಂತಹ ಸಾಧ್ಯತೆ ಕೂಡ ಇದೆ. ಪರ್ಯಾಯ ಆಯ್ಕೆ ಯಾರು ಅನ್ನುವಂತಹ ಪ್ರಶ್ನೆ ಕೂಡ ಇದೆ, ಚರ್ಚೆ ಕೂಡ ಆಗ್ತಾ ಇದೆ. ಸರ್ವೆ ರಿಪೋರ್ಟ್ಸ್ಗಳು ಏನ್ ಹೇಳ್ತಾವೆ ಅನ್ನೋದನ್ನ ಕಾದ್ ನೋಡ್ಬೇಕು. ನೆಕ್ಸ್ಟ್ ರಿಸರ್ವೇಶನ್ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ. ಶರತ್ ಬಚ್ಚೇಗೌಡ ಅವರ ತಂದೆ BN ಬಚ್ಚೇಗೌಡ ಅಲ್ಲಿನ ಎಂಪಿ ಆಗಿದ್ರು. ಆದರೆ ಸದ್ಯಕ್ಕೆ ಸುಧಾಕರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಸುಧಾಕರ್ ಅವರ ಜೊತೆಗೆ ಆಲೋಕ್ ವಿಶ್ವನಾಥ್ ಅವರ ಹೆಸರು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ 5 ಕ್ಷೇತ್ರದಲ್ಲಿ ಹಾಲಿ ಸಂಸದರಿಗೆ ಕೋಕ್ ಕೊಟ್ಟು ಬೇರೆಯವರಿಗೆ ಮಣೆ ಹಾಕುವ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.